ಅದು ಗೋಮಾಳ. ಅಲ್ಲಿ ಅಧಿಕಾರಿಗಳು ನಿವೇಶನ ಮಾಡೋಕೆ ಮುಂದಾಗಿದ್ರು. ಇದಕ್ಕಾಗಿ ಸರ್ವೆ ಕಾರ್ಯ ಕೂಡ ನಡೆದಿತ್ತು. ಯಾವಾಗ ಸರ್ವೆ ಕಾರ್ಯ ಆರಂಭ ಆಯಿತೋ ಅಕ್ಷರಶಃ ಅಲ್ಲಿನ ಗ್ರಾಮಸ್ಥರ ಪಿತ್ತ ನೆತ್ತಿಗೇರಿದ. ಗೋಮಾಳದಲ್ಲಿ ನಿವೇಶನ ಹಂಚಿಕೆಗಾಗಿ ಸರ್ವೆ. ಸರ್ಕಾರ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರ ಕಿಚ್ಚು. ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸುಂಕದಕಟ್ಟೆ ಗ್ರಾಮ ವ್ಯಾಪ್ತಿಗೆ ಸೇರಿರೋ ಗೋಮಾಳ. ಸುಮಾರು 30 ಎಕರೆ ವಿಸ್ತಾರವಿರುವ ಈ ಗೋಮಾಳದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಲು ಸರ್ಕಾರ 2020-21ರಲ್ಲೇ ಪ್ರಯತ್ನ ನಡೆಸಿತ್ತು. ಅಂದಿನ ಸಚಿವ ಎಂಪಿ ರೇಣುಕಾಚಾರ್ಯ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ 20 ಲಕ್ಷ ರೂಪಾಯಿ ಹಣ ಕೂಡ ಮಂಜೂರು ಮಾಡಿಸಿದ್ರು. ಆದರೆ ಗ್ರಾಮಸ್ಥರ ವಿರೋಧದಿಂದಾಗಿ ಈ ಯೋಜನೆಯನ್ನ ಕೈಬಿಡಲಾಗಿತ್ತು. ಹೀಗಿದ್ರೂ ಇತ್ತೀಚೆಗೆ ಅಧಿಕಾರಿಗಳು ಪುನಃ ಸರ್ವೆ ಕಾರ್ಯ ಆರಂಭಿಸಿರುವುದು ಗ್ರಾಮಸ್ಥರನ್ನ ಕೆರಳುವಂತೆ ಮಾಡಿದೆ. ಇಲ್ಲಿ ನಮ್ಮ ಗ್ರಾಮದರು ಎಲ್ಲ ಜಾನುವಾರುಗಳು ಹಿಂದಿನಿಂದಲೂ 100 ವರ್ಷಗಳಿಂದ ಸಹಿತ ಈ ಗೋಮಾಳದಲ್ಲೇ ದನಕರುಗಳನ್ನು ಮೇಯಿಸಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇಂಥ ಗೋಮಾಳವನ್ನು ಏಕೈಕಿ ಗ್ರಾಮಸ್ಥರ ಕೊರೋನಾ ಸಂದರ್ಭದಲ್ಲಿ ಜನಗಳು ಭಯಭೀತರಾದ ಸಂದರ್ಭದಲ್ಲಿ ಯಾರು ಗಮನಕ್ಕೆ ತರದಲ್ಲೇ ಸರ್ಕಾರ ಏಕೈಕಿ ಹೊನ್ನಾಳಿ ಪಟ್ಟಣ ನಿವೇಶನಕ್ಕಿಂತ ಮಂಜೂರು ಮಾಡಿದೆ. ಅದು ತದನಂತರ ಗೊತ್ತಾದ ನಂತರ ನಾವು ಜಿಲ್ಲಾಧಿಕಾರಿ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿದ್ವಿ. ಆ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಅಂದಿನ ಜಿಲ್ಲಾಧಿಕಾರಿ ಶಿವಾನಂದ ಕಪಾಶಿ ಅವರು ರದ್ದುಪಡಿಸ್ತೀವಿ ಅಂತ ಒಂದು ನಮಗೆ ಆಶ್ವಾಸನೆ ನೀಡಿದರು. ತದನಂತರಗಳಲ್ಲಿ ಯಾವುದೇ ರದ್ದುಪಡಿಸ್ತಿಲ್ಲ, ಅದೇ ಮುಂದುವರೆದ ಮೇಲೆ ಮಲ್ಲದೇವರಕಟ್ಟೆ ಗೋಮಾಳವು ಕೇವಲ ಒಂದು ಬಂಜರು ಭೂಮಿಯಲ್ಲ, ಅದೊಂದು ಸಮೃದ್ಧ ಕಿರು ಅರಣ್ಯದಂತಿದೆ. ಇಲ್ಲಿ ಸುಮಾರು 2,000ಕ್ಕೂ ಅಧಿಕ ಬೆಲೆ ಬಾಳುವ ಗಂಧದ ಮರ, ವಿವಿಧ ಅಪರೂಪದ ಸಸ್ಯ ಪ್ರಭೇದಗಳಿವೆ. ಜೊತೆಗೆ ಕರಡಿ, ಜಿಂಕೆ, ಮೊಲ ಮತ್ತು ನವಿಲುಗಳಂತಹ ವನ್ಯಜೀವಿಗಳ ನೆಲೆಯಾಗಿದೆ. ಇಂತಹ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ನಿವೇಶನ ನಿರ್ಮಿಸುವುದು ಪ್ರಕೃತಿ ಸಮತೋಲನಕ್ಕೆ ಧಕ್ಕೆ ತರಲಿದೆ. ಜೊತೆಗೆ ಗ್ರಾಮದ ದನಕರುಗಳು ಮತ್ತು ಕುರಿಗಳನ್ನು ಮೇಯಿಸಲು ಗ್ರಾಮಸ್ಥರಿಗೆ ಇರುವ ಏಕೈಕ ಆಧಾರ ಅನ್ನೋದು ಗ್ರಾಮಸ್ಥರ ನಿಲುವು. ಇನ್ನು ಈ ಹೋರಾಟಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕೂಡ ಸಾಥ್ ನೀಡಿದ್ದಾರೆ. ಈಗಿನ ಶಾಸಕರು ಯಾವುದೋ ಒತ್ತಡಕ್ಕೆ ಮಣಿದು ಅಧಿಕಾರಿಗಳಿಗೆ ಜೋರು ಮಾಡಿ ಗಲಾಟೆ ಮಾಡಿ ಅರ್ಜೆಂಟ್ ಸರ್ವೆ ಮಾಡಬೇಕಂತೇಳಿ ತರಾತುರಿಲಿ ಸರ್ವೆ ಮಾಡಕೊಂಡಿದ್ರೆ ಆ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಮುಖಂಡರುಗಳು ಮಹಿಳೆಯರು ಒಳಗೊಂಡಂತೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಸರ್ಕಾರ ನಾವು ಕಾಡು ಬೆಳೆಸ್ಬೇಕಂತ ಹೇಳ್ತೀವಿ, ನಾಡು ಉಳಿಸ್ಬೇಕಂತ ಹೇಳ್ತೀವಿ. ಆದರೆ ಇವತ್ತು ಪ್ರಕೃತಿ ತತ್ವವಾಗಿ ಬೆಳೆದಂಥ ಕಾಡನ್ನು ರಾಜಕೀಯ ಒತ್ತಡಕ್ಕೋಸ್ಕರ ಶಾಸಕರು ಅಧಿಕಾರಿಗಳಿಗೆ ಒತ್ತಡ ಹಾಕಿ ಮರಗಳನ್ನ ಕೌಂಟ್ ಮಾಡಿದ್ದಾರೆ. ಇವತ್ತು ನಾಳೆ ಇದನ್ನು ಲೇಔಟ್ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡ್ತಾರೆ. ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಕಾಡು ನಾಶ ಮಾಡಕ್ಕೆ ಬಿಡಲ್ಲ, ಕಡಿಯಕ್ಕೆ ಬಿಡಲ್ಲ. ಅದು ಎಲ್ಲಿ ಏನು ಬೇಕಾದ್ರೂ ಆಗಲಿ, ದೊಡ್ಡ ಕ್ರಾಂತಿ, ರಕ್ತ ಕ್ರಾಂತಿ ಆಗಲಿ. ವಸತಿ ರಹಿತರಿಗೆ ನಿವೇಶನ ನೀಡುವ ಸರ್ಕಾರದ ನಿರ್ಧಾರವೇನೋ ಸರಿ, ಆದರೆ ಅದಕ್ಕಾಗಿ ಸಮೃದ್ಧವಾದ ಗೋಮಾಳ ಮತ್ತು ವನ್ಯಜೀವಿಗಳ ಆಶ್ರಯ ತಾಣವನ್ನ ನಾಶಪಡಿಸುವುದು ಎಷ್ಟು ಸರಿ? ಈ ತೊಡಕನ್ನ ಜಿಲ್ಲಾಡಳಿತ ಯಾವ ರೀತಿ ಪರಿಹರಿಸಲಿದೆ ಅನ್ನೋದು ಕಾದು ನೋಡಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.